ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ಸೇನೆಗೆ ಬರಬೇಕಾಗಿದ್ದ ಅಪಾಚಿ ಹೆಲಿಕಾಪ್ಟರ್ಗಳ ದ್ವಿತೀಯ ಕಂತು ಏಕಾಏಕಿ ಅಮೆರಿಕಕ್ಕೆ ಹಿಂತಿರುಗಿದೆ. ಅದರಲ್ಲೂ ಬ್ರಿಟನ್ನಲ್ಲಿ ನಡೆದಿರುವ 8 ದಿನಗಳ ರಹಸ್ಯ ಲೇ ಓವರ್ ಎಲ್ಲರನ್ನೂ ಚಕಿತಗೊಳಿಸಿದೆ. ನವೆಂಬರ್ 9ರಂದು ಅಮೆರಿಕದ ವಿಚಿಟಾ ಡ್ವೈಟ್ ಡಿ ಐಸೆನ್ ಹೋವರ್ ವಿಮಾನ ನಿಲ್ದಾಣಕ್ಕೆ 3 AH-64E ಅಪಾಚಿ ಗಾರ್ಡಿಯನ್ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಹಿಂತಿರುಗಿ ಬಂದಿದ್ದವು. ಈ ಹೆಲಿಕಾಪ್ಟರ್ಗಳು ಭಾರತ ಸೇನೆಯ ಏವಿಯೇಷನ್ ಕಾರ್ಪ್ಸ್ಗೆ ತಲುಪಬೇಕಾಗಿದ್ದವು. ಆದರೆ ಮಧ್ಯೆ ಏನೋ ವಿಚಿತ್ರ ಸಂಭವಿಸಿತು. ಕೀವಾ ಸ್ಪಾಟರ್ ಎಂಬ ಏವಿಯೇಷನ್ ಸ್ಪಾಟರ್ ಅಕ್ಟೋಬರ್ 30ರಂದು ಈ ಹೆಲಿಕಾಪ್ಟರ್ಗಳ ಪ್ರಯಾಣ ಆರಂಭವಾಗುವುದನ್ನು ಗಮನಿಸಿದ್ದರು. ಆ ದಿನ ಆಂಟೊನೋವ್ AN-124 ರುಸ್ಲಾನ್ ಎಂಬ ಪ್ರಚಂಡ ಕಾರ್ಗೋ ವಿಮಾನವು ಅಮೆರಿಕದ ಕೀವಾ ವಿಮಾನ ನಿಲ್ದಾಣದಿಂದ ಹೊರಟಿತ್ತು. ಅದರಲ್ಲಿ 3 ಹೊಸ ಅಪಾಚಿ ಹೆಲಿಕಾಪ್ಟರ್ಗಳು ಭಾರತೀಯ ಸೇನೆಯ IA-7105 ಸೇರಿದಂತೆ ಮರುಬಣ್ಣ ಹಚ್ಚಿದ ಡೆಸರ್ಟ್ ಕ್ಯಾಮೋಫ್ಲೇಜ್ ರೂಪದಲ್ಲಿ ಸಂಪೂರ್ಣವಾಗಿ ಪ್ಯಾಕ್ ಮಾಡಲಾಗಿತ್ತು. ಆದರೆ ಏನಾಯಿತು ಗೊತ್ತಾ? ಯೋಜನೆಯ ಪ್ರಕಾರ ಈ ವಿಮಾನವು ಪೂರ್ವ ದಿಕ್ಕಿಗೆ ಯುರೋಪ್ನ ಮೂಲಕ ಭಾರತವನ್ನು ತಲುಪಬೇಕಾಗಿತ್ತು. ಆದರೆ ಅದು ಬ್ರಿಟನ್ನ ಈಸ್ಟ್ ಮಿಡ್ಲ್ಯಾಂಡ್ ಏರ್ಪೋರ್ಟ್ನಲ್ಲಿ 8 ದಿನಗಳ ಕಾಲ ನಿಂತಿತು. ನವೆಂಬರ್ 1ರಿಂದ 9ರವರೆಗೆ ಈ ಮಿಸ್ಟೀರಿಯಸ್ ಲೇಓವರ್ ನಡೆದಿದ್ದು, ಬಳಿಕ ಆ ವಿಮಾನವು ಭಾರತಕ್ಕೆ ಬಾರದ ಬದಲು ಮತ್ತೆ ಅಮೆರಿಕಕ್ಕೆ ಹಿಂದಿರುಗಿತು. ಕೀವಾ ಸ್ಪಾಟರ್ ನೀಡಿದ ಚಿತ್ರಗಳಲ್ಲಿ ಆಂಟೊನೋವ್ ಮತ್ತೆ ಕೀವಾಗೆ ಬಂದ ನಂತರ ಅಪಾಚಿಗಳ ಪುನಃ ಭೂಮಿಗೆ ಇಳಿಸಲ್ಪಟ್ಟ ದೃಶ್ಯಗಳು ಕಂಡುಬಂದಿವೆ. ರೋಟರ್ಗಳನ್ನು ಮಡಚಿ, ಫ್ಯೂಸಲಾಜ್ಗಳನ್ನು ಮುಚ್ಚಿ ಗ್ರೌಂಡ್ ಕ್ರೂಗಳು ತುರ್ತು ಕೆಲಸದಲ್ಲಿದ್ದರು. ಈ ಘಟನೆಯ ಹಿಂದಿರುವ ಕಾರಣ ಏನು? ತಾಂತ್ರಿಕ ತೊಂದರೆಯ, ಕಸ್ಟಮ್ಸ್ ಪ್ರಕ್ರಿಯೆಯ ಗೊಂದಲವ, ಅಥವಾ ಯಾವುದೇ ಕ್ಲಾಸಿಫೈಡ್ ಡಿಫೆನ್ಸ್ ವಿಚಾರ ಹಿನ್ನೆಲೆಯಲ್ಲಿ ನಡೆದಿದ್ದ? ಇದಕ್ಕೆ ಬೋಯಿಂಗ್, ಅಮೆರಿಕನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಥವಾ ಭಾರತದ ರಕ್ಷಣಾ ಸಚಿವಾಲಯ ಯಾರೂ ಅಧಿಕೃತವಾಗಿ ಇನ್ನೂ ಪ್ರತಿಕ್ರಿಯೆ ನೀಡಿಲ್ಲ. ಈ ಹೆಲಿಕಾಪ್ಟರ್ಗಳು 2020ರಲ್ಲಿ ಭಾರತ ಖರೀದಿಸಿದ $796 ಮಿಲಿಯನ್ ಒಪ್ಪಂದದ ಭಾಗವಾಗಿದೆ. ಮೊದಲ 3 ಅಪಾಚಿ ಹೆಲಿಕಾಪ್ಟರ್ಗಳು 2025ರ ಜುಲೈನಲ್ಲಿ ಭಾರತ ತಲುಪಿ ನಾಸಿಕ್ನ ಸೇನಾ ಏವಿಯೇಷನ್ ತರಬೇತಿ ಶಾಲೆಯಲ್ಲಿ ಸೇರ್ಪಡೆಗೊಂಡಿವೆ. ಈ ಹೊಸ 3 ಅಪಾಚಿ ಹೆಲಿಕಾಪ್ಟರ್ಗಳು ಸೇನೆಗೆ ತಲುಪಬೇಕಾಗಿದ್ದ ಕೊನೆಯ ಕಂತು. 22ನೇ ಹಾಗೂ 23ನೇ ಸ್ಕ್ವಾಡ್ರನ್ಗಳಿಗಾಗಿ ಪಠಾಣ್ಕೋಟ್ ಮತ್ತು ಜೋಧ್ಪುರ್ ತಾಣಗಳಲ್ಲಿ ನಿಯೋಜಿಸಲು ಉದ್ದೇಶಿಸಲಾಗಿತ್ತು. ಆದರೆ ಈಗ ಈ ಎನಿಗ್ಮ್ಯಾಟಿಕ್ ಏರ್ಲಿಫ್ಟ್ ಯೂಟರ್ನ್ ಪ್ರಶ್ನೆಯನ್ನು ಎತ್ತಿದೆ. ಭಾರತದ ಸೇನಾ ಪ್ರಾಪ್ತಿಯ ಸರಪಳಿಯಲ್ಲಿ ಯಾವುದಾದರೂ ಅಡೆತಡೆಗಳು ಉಂಟಾಗಿದೆಯೇನೋ, ಅಥವಾ ಯುಕ್ರೇನ್ ಯುದ್ಧದಿಂದ ಉಂಟಾದ ಟೈಟಾನಿಯಂ ಪೂರೈಕೆ ಸಮಸ್ಯೆಯೇ ಪರಿಣಾಮವೇ ಇದು? ಏನೇ ಆಗಿರಲಿ, ಭಾರತದ ಅಪಾಚಿ ಯೋಜನೆಗೆ ಈ ಘಟನೆಯು ತಾತ್ಕಾಲಿಕ ವಿರಾಮವನ್ನು ತಂದಿದೆ. ಆದರೆ ಒಂದು ವಿಷಯ ಸ್ಪಷ್ಟ: ಭಾರತದ ಆಕಾಶದಲ್ಲಿ ಗರ್ಜಿಸಬೇಕಾಗಿದ್ದ ಈ ಹೆಲಿಕಾಪ್ಟರ್ಗಳು ಈಗ ತಾತ್ಕಾಲಿಕವಾಗಿ ಅಮೆರಿಕದ ಹ್ಯಾಂಗರ್ಗಳಲ್ಲಿ ವಿಶ್ರಾಂತಿ ಪಡೆಯುತ್ತಿದೆ. ಇದು ಕೇವಲ ಲಾಜಿಸ್ಟಿಕ್ ಸಮಸ್ಯೆಯೋ ಅಥವಾ ಒಳಗಡೆ ನಡೆಯುತ್ತಿರುವ ಗೂಢ ಚಟುವಟಿಕೆಗಳ ಸುಳಿಯೋ? ಮುಂದಿನ ದಿನಗಳಲ್ಲಿ ಇದರ ನಿಜವಾದ ಕಾರಣ ಹೊರಬರುತ್ತದೆಯೇ ನೋಡೋಣ. ಭಾರತದ ವಿಮಾನ ನಿರ್ಮಾಣ ಕ್ಷೇತ್ರದಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಈಗ ತೇಜಸ್ MK2ನ ಉತ್ಪಾದನಾ ವೇಳಾಪಟ್ಟಿಯನ್ನು ವೇಗಗೊಳಿಸಲು ತೀರ್ಮಾನಿಸಿದೆ. ಇದಕ್ಕಾಗಿ HAL ಒಂದು ಧೈರ್ಯಶಾಲಿ ಯೋಜನೆಯನ್ನು ರೂಪಿಸಿದೆ. ಸಂಪೂರ್ಣ ಪ್ರಮಾಣಪತ್ರ ದೊರೆಯುವ ಮೊದಲೇ ಲಿಮಿಟೆಡ್ ಸ್ಕೇಲ್ ಪ್ರೊಡಕ್ಷನ್ ಅಂದರೆ ಪ್ರಾಥಮಿಕ ಹಂತದ ಉತ್ಪಾದನೆಯನ್ನು ಆರಂಭಿಸುವ ಪ್ರಸ್ತಾಪ ಮಾಡಿದೆ. ಇದರಿಂದ ಭಾರತದ ವಾಯುಪಡೆಯ ತುರ್ತಾಗಿ ಸ್ಕ್ವಾಡ್ರನ್ ಕೊರತೆಯನ್ನು ತುಂಬುವ ಉದ್ದೇಶವಿದೆ. 3 ಪ್ರತ್ಯೇಕ ಪ್ರೊಡಕ್ಷನ್ ಲೈನ್ಗಳನ್ನು ಸಿದ್ಧಪಡಿಸಲು HALಗೆ ಈಗಾಗಲೇ ನಿರ್ದೇಶನವನ್ನು ನೀಡಲಾಗಿದೆ. ಅವು 2033ರ ನಂತರ ತೇಜಸ್ MK1A ಯೋಜನೆಯಿಂದ ತೆರವಾಗುವ ಸೌಲಭ್ಯಗಳನ್ನು ಮರುಬಳಕೆ ಮಾಡುವಂತಾಗಲಿದೆ.
ಇದರಿಂದ 2034ರಿಂದ ಪ್ರತಿ ವರ್ಷ 24 ಯೂನಿಟ್ಗಳ ವೇಗದಲ್ಲಿ ಉತ್ಪಾದನೆ ಸಾಧ್ಯವಾಗಲಿದೆ. ಇದು MK1A ನಿಧಾನಗತಿಯ ಬೆಳವಣಿಗೆಯೊಂದಿಗೆ ಹೋಲಿಸಿದರೆ ತುಂಬ ವೇಗದ ಪ್ರಮಾಣವಾಗಿದೆ. ಹೀಗಾಗಿ ಭಾರತೀಯ ವಾಯುಪಡೆಗೆ ನೀಡಬೇಕಾದ 120 ಯೂನಿಟ್ಗಳ ಪ್ರಾಥಮಿಕ ಆರ್ಡರ್ ಮತ್ತು ಮುಂದಿನ 200 ವಿಮಾನಗಳ ವಿಸ್ತೃತ ಯೋಜನೆ ತ್ವರಿತವಾಗಿ ಪೂರ್ಣಗೊಳ್ಳಲಿದೆ. ತೇಜಸ್ MK2ನ 17.5 ಟನ್ ತೂಕದ 4.5ನೇ ತಲೆಮಾರಿನ ಮಲ್ಟಿರೋಲ್ ಫೈಟರ್ ಜೆಟ್ ಅಮೆರಿಕಾದ GE F414 ಇಂಜಿನ್ ಹಾಗೂ ಭಾರತೀಯ ಉತ್ತಮ್ AESC ರಡಾರ್ನಿಂದ ಶಕ್ತಿಯುತವಾಗಲಿದೆ. ಪ್ರೊಟೋಟೈಪ್ ಅನ್ನು 2025ರ ಅಂತ್ಯದೊಳಗೆ ರೋಲ್ಔಟ್ ಮಾಡಲಾಗುವುದು. ಮೊದಲ ಹಾರಾಟವನ್ನು 2026ರ ಆರಂಭದಲ್ಲಿ ನಿರೀಕ್ಷಿಸಲಾಗಿದೆ. HALನ ಈ ತೀರ್ಮಾನವು IAFನ ವಯಸ್ಸಾದ ಮಿಗ್ ಮತ್ತು ಮಿರಾಜ್ ವಿಮಾನಗಳನ್ನು ನಿವೃತ್ತಿಯನ್ನು ಎದುರಿಸಲು ತೆಗೆದುಕೊಳ್ಳಲಾದ ತುರ್ತು ಕ್ರಮವಾಗಿದೆ. 2033ರ ವೇಳೆಗೆ ತೇಜಸ್ MK1A ಉತ್ಪಾದನೆ ಪೂರ್ಣಗೊಳ್ಳಲಿದೆ. 83 ಯೂನಿಟ್ಗಳ ಮೊದಲ ಒಪ್ಪಂದ 2021ರಲ್ಲಿ ಹಾಗೂ 97 ಯೂನಿಟ್ಗಳ ಹೊಸ ಒಪ್ಪಂದ 2025ರಲ್ಲಿ ಸೇರಿ ಒಟ್ಟು 180 ವಿಮಾನಗಳು ತಯಾರಾಗಲಿವೆ. ಈ ಸಮಯದಲ್ಲಿ ಬೆಂಗಳೂರು ಮತ್ತು ನಾಶಿಕ್ನ 3 ಲೈನ್ಗಳು ತೆರವಾಗಲಿವೆ. ಮೂಲಗಳಿಂದ ದೊರೆತ ಮಾಹಿತಿಯ ಪ್ರಕಾರ ಈ ತೆರವಾದ 3 ಲೈನ್ಗಳನ್ನೇ ತೇಜಸ್ MK2 ಉತ್ಪಾದನೆಗೆ ತಯಾರು ಮಾಡಲಾಗುತ್ತದೆ. MK1A ಮತ್ತು MK2 ಎರಡು ಒಂದೇ ರೀತಿಯ ಏವಿಯಾನಿಕ್ಸ್ ಬೇಸ್ ಮತ್ತು ಕಾಂಪೋಸಿಟ್ ಜಿಗ್ಗಳನ್ನು ಬಳಸುವ ಕಾರಣ ರೀಟೂಲ್ ಖರ್ಚು ಕಡಿಮೆ ಆಗಲಿದೆ ಎಂದು HAL ಅಧಿಕಾರಿಗಳು ತಿಳಿಸಿದ್ದಾರೆ. ನಾಶಿಕ್ನ 3ನೇ ಲೈನ್ 2025ರ ಅಕ್ಟೋಬರ್ನಲ್ಲಿ ಉದ್ಘಾಟನೆಯಾಗಿದ್ದು ಪ್ರತಿ ವರ್ಷ 8 ವಿಮಾನಗಳು ಉತ್ಪಾದನಾ ಸಾಮರ್ಥ್ಯವನ್ನು ನೀಡಲಿದೆ. ಈ ಲೈನ್ಗಳು 2033ರ ನಂತರ MK2ಗೆ ವರ್ಗಾವಣೆಗೊಳ್ಳುತ್ತವೆ. ಈ ಬದಲಾವಣೆಗೆ ಸುಮಾರು 500ರಿಂದ 700 ಕೋಟಿ ರು ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಲಾರ್ಸನ್ ಅಂಡ್ ಟೂಬ್ರೋ, ಡೈನಾಮಿಟಿಕ್ ಟೆಕ್ನಾಲಜೀಸ್ ಮುಂತಾದ ಖಾಸಗಿ ಕಂಪನಿಗಳು ವರ್ಚುವಲ್ 4th ಲೈನ್ ಆಗಿ ಪೂರೈಕೆ ಸರಪಳಿಯಲ್ಲಿ ಭಾಗವಹಿಸಲಿವೆ. MK1Aನ ಮೊದಲ ಹಂತದ ಉತ್ಪಾದನೆ ವರ್ಷಕ್ಕೆ 8 ಯೂನಿಟ್ನಿಂದ ಪ್ರಾರಂಭವಾಗಿ ನಂತರ 16, ಈಗ 2026-27ರ ಒಳಗೆ 24 ಯೂನಿಟ್ಗಳಿಗೆ ಏರಲಿದೆ. ಆದರೆ MK2ಗೆ HALನ ಉದ್ದೇಶ ಇನ್ನೂ ವೇಗವಾದದ್ದು. 2034ರಿಂದ MK2 ಪ್ರತಿ ವರ್ಷ 24 ಯೂನಿಟ್ಗಳ ಉತ್ಪಾದನೆಯನ್ನು ತಲುಪುತ್ತದೆ ಎಂದು ಮೂಲಗಳು ತಿಳಿಸಿವೆ. MK1Aಯಿಂದ ಪಡೆದ ಅನುಭವ, ಉಪಕರಣಗಳ ಪಕ್ವತೆ ಮತ್ತು ಖಾಸಗಿ ಹೂಡಿಕೆಗಳ ಸಹಾಯದಿಂದ ಈ ವೇಗ ಸಾಧ್ಯವಾಗಿದೆ. ಈ ವೇಗದಲ್ಲಿ 120 ಯೂನಿಟ್ಗಳ ಆರ್ಡರ್ 2037ರ ಒಳಗೆ ಪೂರ್ಣಗೊಳ್ಳಲಿದೆ. ಹಾಗೆ ಭಾರತೀಯ ವಾಯುಪಡೆ ಗುರುತಿಸಿರುವ 80 ವಿಮಾನಗಳ ಹೆಚ್ಚುವರಿ ಬೇಡಿಕೆಯನ್ನು ಪೂರೈಸಲು ಮಾರ್ಗ ಮುಕ್ತವಾಗಲಿದೆ. HALಗೆ ಮುಂದಿನ ಗುರಿ ಪ್ರತಿ ವರ್ಷ 30 ಯೂನಿಟ್ಗಳ ಉತ್ಪಾದನೆ ಮತ್ತು ಅದು ಸಾಧ್ಯವಾದರೆ 2028ರಲ್ಲೇ ಇದರ ಹಿಂದಿನ ಪ್ರೇರಣೆಯಂತೆ ಒಟ್ಟು 16 ರಾಷ್ಟ್ರಗಳಿಂದ ಬಂದಿರುವ ರಫ್ತು ಆಸಕ್ತಿಯನ್ನು ಪೂರೈಸುವುದು. ತೇಜಸ್ MK2 ಈಗ ಕೇವಲ ಒಂದು ಯುದ್ಧ ವಿಮಾನವಲ್ಲ, ಇದು ಭಾರತದ ಏರೋಸ್ಪೇಸ್ ಸ್ವಾವಲಂಬನೆಯ ಹೊಸ ಅಧ್ಯಾಯಕ್ಕೆ ಚಾಲನೆಯನ್ನು ನೀಡುತ್ತಿರುವ ಹೆಮ್ಮೆಯ ಯೋಜನೆಯಾಗಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.